ವೆಲ್ಕಮ್ ಟು ಸ್ಟಾಕ್ ಸ್ಕೂಲ್ ವೀಕೆಂಡ್ ಮಾರ್ಕೆಟ್ ಪಲ್ಸ್. ಲಾಸ್ಟ್ 1 ವೀಕಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗಿದೆ, ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗಿದೆ, ಹಾಗೆ ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲ್ ಪ್ರತಿಯೊಂದರಲ್ಲೂ ಏನಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಫ್ಟಿ 50 ಲಾಸ್ಟ್ 1 ವೀಕಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ, ಅಂದರೆ 0.04% ಕೆಳಗಿದೆ, ಆಲ್ಮೋಸ್ಟ್ 10 ಪಾಯಿಂಟ್ಸ್ ಅಷ್ಟೇನೆ. ನಾವು ಸುಮಾರು ದಿನಗಳಿಂದ ಕೇಳ್ತಾ ಇದ್ದೀವಿ FIS ಹೊರಗಡೆ ಹೋಗ್ತಾ ಇದ್ದಾರೆ, ಬಟ್ ಇದೇ ಟೈಮಲ್ಲಿ ನಮ್ಮ DAS ಮತ್ತು ರಿಟೇಲರ್ಸು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ DAS ಅಂತಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋ ದುಡ್ಡೆಲ್ಲ ಈಕ್ವಿಟಿಗೆ ಹೋಗುತ್ತೆ. ಅದಲ್ಲದೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಮೇಜರ್ ಆಗಿ IPOs ಈ ಲಿಕ್ವಿಡಿಟಿನೆಲ್ಲ ಗ್ರ್ಯಾಬ್ ಮಾಡ್ತಾ ಇದೆ. ರೀಸೆಂಟ್ ಆಗಿ ICICI ಪ್ರೊಡೆನ್ಷಿಯಲ್ IPO ಬಂದಿದ್ದು ನಿಮಗೆಲ್ಲ ಗೊತ್ತಿದೆ. ಇವ್ರಿಗೆ ಬೇಕಾಗಿದ್ದು ಜಸ್ಟ್ 10,600 ಕೋಟಿ ಮಾತ್ರ, ಬಟ್ ನಮ್ಮ ಜನ 39 ಪಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅಂದ್ರೆ 4,13,000 ಕೋಟಿ ಅಷ್ಟು. ಅದರಿಂದ ಈ ಕಂಪ್ನಿ ಲೀಸ್ಟ್ ಆಗ್ಬೇಕಾದ್ರೇನೆ 20% ಲಿಸ್ಟಿಂಗ್ ಏನಲ್ಲಿ ಬಂದಿದೆ. ಇದ್ರ ಅರ್ಥ ಏನಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಆಗಿದೆ ಅಂತ ಅಲ್ಲ, ಹೊಸದಾಗಿ ಬರ್ತಾ ಇರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ IPOs ಗಳೇ ಗ್ರಾಬ್ ಮಾಡ್ತಾ ಇದಾವೆ ಅಂತ. ಇದು ಒಂದೇ ಅಲ್ಲ, ರೀಸೆಂಟ್ ಆಗಿ ಬಂದಿರೋ ಎಲ್ಲ IPOಗಳು ನೋಡ್ಬೋದು. ಮೀಶೋ, ಗ್ರೋ, ಲೆನ್ಸ್ಕಾರ್ಟ್, ಎಷ್ಟರ ಮಟ್ಟಿಗೆ ನಮ್ಮ ಜನ ಈ IPOಗಳು ಹಿಂದೆ ಹೋಗ್ತಾ ಇದ್ದಾರೆ ಅಂತ. ಇನ್ನೊಂದು ನಮ್ಮ ಇಂಡಿಯನ್ ಎಕಾನಮಿನಲ್ಲಿ ಮೇಜರ್ ಚೇಂಜಸ್ ಏನಂದ್ರೆ, ರೀಸೆಂಟ್ ಆಗಿ ನಮ್ಮ ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿಗಳ ಮೇಲಿರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು 1991 ನಲ್ಲಿ ಆದಂತಹ LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದು ಬಂದಾಗ ಏನ್ ಚೇಂಜಸ್ ಆಗಿತ್ತು ಅನ್ನೋದನ್ನ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆ ಟೈಮಲ್ಲಿ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಈ LPG ಆಕ್ಟ್ ನ ತಗೊಂಡ್ಬಂದಿದ್ರಿಂದ ನಮ್ಮ ಇಂಡಿಯನ್ ಎಕನಾಮಿನಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಬರೋಕ್ ಸ್ಟಾರ್ಟ್ ಆಯ್ತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ಮ ಲೋಕಲ್ ಕಂಪನೀಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಫ್ಲೋ ಜಾಸ್ತಿ ಆಗ್ತಾ ಬರುತ್ತೆ. ಇನ್ವೆಸ್ಟ್ಮೆಂಟ್ ಫ್ಲೋ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದ್ರಿಂದ ಕೆಲವೊಂದು ಸೆಕ್ಟರ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಸಿಕ್ತು. ಅದರಲ್ಲಿ ಟೆಲಿಕಾಂ, ಹಾಸ್ಪಿಟಲ್ ಆಗಿರ್ಬೋದು, ಬ್ಯಾಂಕಿಂಗ್, ಹಂಗೆ ಏರ್ಲೈನ್ಸ್ ಕೂಡ. ಇದರಿಂದ ಎಕ್ಸ್ಪೆನ್ಸಿವ್ ಆಗಿದ್ದಂತಹ ಈ ಇಂಡಸ್ಟ್ರೀಸ್ಗಳು ಜನರ ಕೈಗೆ ಅಫೋರ್ಡಬಿಲಿಟಿ ಆಗಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಅದೇ ರೀತಿ ಇವಾಗ ಇನ್ಶೂರೆನ್ಸ್ ಕಂಪ್ನೀಸ್ಗಳಲ್ಲಿ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಡೈರೆಕ್ಟ್ ಆಗಿ ನಮ್ಮ ಕಂಪ್ನೀಸ್ಗಳನ್ನ 100% ಸ್ಟೇಕ್ನು ಓನ್ ಮಾಡಬಹುದು ಅಂತ ರೂಲ್ಸ್ ಬಂದಿದೆ. ಇದರಿಂದ ನಮ್ಮ ದೇಶದಲ್ಲಿ 4% ಪೆನಿಟ್ರೇಟ್ ಇರುವಂತ ಇನ್ಶೂರೆನ್ಸ್ 2047 ಅಷ್ಟೊತ್ತಿಗೆ ಇದು 100% ರೀಚ್ ಆಗಬೇಕು ಅಂತ ಗೌರ್ಮೆಂಟ್ ಪ್ಲಾನ್ ಮಾಡಿದೆ. ಅದಕ್ಕೆ ಈ ತರ ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ಸ್ ಬಂದಾಗ್ಲೇನೆ ಕಾಂಪಿಟೇಷನ್ ಜಾಸ್ತಿ ಆಗಿ ಪ್ರೈಸ್ ಡಿಕ್ರೀಸ್ ಆಗಿ ನಮ್ಮ ಜನರಿಗೆ ಅಫೋರ್ಡಬಿಲಿಟಿ ರೇಟ್ ಅಲ್ಲಿ ಇನ್ಶೂರೆನ್ಸ್ ನ ಕೊಡಕ್ಕಾಗೋದು. ಇವಾಗ ನಿಮಗೆ ಅನ್ಸಿರ್ಬೋದು 1991 ನಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಗೆ ಯಾವ ತರ ಫ್ರೀ ಹ್ಯಾಂಡ್ ಕೊಟ್ರೋ ಅದೇ ರೀತಿ ಇನ್ಶೂರೆನ್ಸ್ಗೂ ಯಾಕೆ ಕೊಡ್ಲಿಲ್ಲ ಅಂತ. ಈ ರೀತಿ ಸಡನ್ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಇನ್ಶೂರೆನ್ಸ್ ಕಂಪ್ನೀಸ್ಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಅಂದ್ರೆ, ಈಗ ಎಕ್ಸಾಂಪಲ್ ಟೆಲಿಕಾಂ ಇಂಡಸ್ಟ್ರೀಸ್ ನಲ್ಲಿ ಏನಾದರೂ ಸ್ವಲ್ಪ ಎಫೆಕ್ಟ್ ಆಗಿ ಆ ಕಂಪ್ನಿ ಏನಾದರೂ ಬ್ಯಾಂಕ್ರಪ್ಟ್ ಆಗಿ ಮುಚ್ಕೊಂಡೋದ್ರೆ ಈಗ ಜಿಯೋದಲ್ಲಿದ್ದವ್ರು ಏನ್ ಮಾಡ್ತಾರೆ, ಏರ್ಟೆಲ್ ಸ್ವಿಚ್ ಆಗ್ತಾರೆ. ಅದೇ ರೀತಿ ಯಾವುದಾದ್ರೂ ಬ್ಯಾಂಕಿಂಗ್ ಅಲ್ಲಿ ಏನಾದರೂ ಎಫೆಕ್ಟ್ ಆಗಿ ಆ ಬ್ಯಾಂಕ್ ಏನಾದರೂ ಬ್ಯಾಂಕ್ರಪ್ಟ್ ಆದ್ರೆ ನಾಳೆ ದಿನ RBI ಬಂದ್ಬಿಟ್ಟು ಇದಕ್ಕೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟೆಪ್ ತಗೋಬೇಕೋ ಆ ರೀತಿ ಸ್ಟೆಪ್ ತಗೊಳ್ತಾ ಹೋಗ್ತಾರೆ. ಆದ್ರೆ ಇನ್ಶೂರೆನ್ಸ್ ಕಂಪ್ನೀಸ್ ಅಲ್ಲಿ ಆ ರೀತಿ ಆಗಲ್ಲ. ಯಾಕೆ ಅಂತಂದ್ರೆ ಲಾಸ್ಟ್ 5-10 ಇಯರ್ಸ್ 15 ಇಯರ್ಸ್ ಇಂದ ಪ್ರೀಮಿಯಂ ಕಟ್ತಾ ಬಂದಿರ್ತಾರೆ. ಅವರಿಗೆ ಈ ಇನ್ಶೂರೆನ್ಸ್ ಕಂಪ್ನಿ ಟ್ರಸ್ಟ್ ಕೊಟ್ಟಿರುತ್ತೆ. ಆ ಟ್ರಸ್ಟ್ ಸಡನ್ ಆಗಿ ಬ್ರೇಕ್ ಆದ್ರೆ ಎಕನಾಮಿನಲ್ಲಿ ಡಿಸ್ಟ್ರಪ್ಷನ್ ಆಗುತ್ತೆ. ಸೊ ದಟ್ ಅದಕ್ಕೋಸ್ಕರನೇ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ IRDA ನೋಡ್ಕೊಳ್ಳಿ ಅಂತ ಕೈಬಿಟ್ಟಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಮೇಲಿಂದ ಇನ್ಶೂರೆನ್ಸ್ ಪೆನಿಟ್ರೇಷನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಇವರು ಕ್ರೆಡಿಟ್ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇದೆ. ಕ್ರೆಡಿಟ್ ಗ್ರೋತ್ ಅಂದ್ರೆ ಬ್ಯಾಂಕಿಂಗ್ದು ಲೋನ್ ಬುಕ್. ಇವ್ರದ್ದು ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 8% 9% ಇಯರ್ ಆನ್ ಇಯರ್ ಗ್ರೋತ್ ಇದ್ದಿದ್ದು ಈ ಇಯರ್ ಅಲ್ಲಿ 11% ವರೆಗೂ ಬಂದಿದೆ. ಇದು ಯಾಕೆ ಅಂತ ತೆಗೆದು ನೋಡಿದ್ರೆ ನಮಗೆ ಗೊತ್ತಿದೆ, ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತುಂಬಾ ಚೇಂಜಸ್ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ GST ಮಾಡಿಫಿಕೇಶನ್ಸ್ ತಗೊಂಬಂದ್ರು 2.0 ಅಂತ. ಅದೇ ರೀತಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಇನ್ಕ್ರೀಸ್ ಆಗಿದೆ 12.75 lakhs ವರೆಗೂ. ಇಷ್ಟೇ ಅಲ್ಲ, ನಮ್ಮ RBI ಕೂಡ ರೆಪೋ ರೇಟ್ ನ ಡಿಕ್ರೀಸ್ ಮಾಡ್ತಾ ಬಂದಿದೆ. ಇದೆಲ್ಲ ಅಫೆಕ್ಟ್ ಆಗ್ತಾ ಇರೋದು ಯಾವ ಇಂಡಸ್ಟ್ರಿಗೆ ಅಂದ್ರೆ ಇಂಡೈರೆಕ್ಟ್ ಆರ್ ಡೈರೆಕ್ಟ್ ಆಗಿ ಬ್ಯಾಂಕಿಂಗ್ ಇಂಡಸ್ಟ್ರಿಗೇನೆ ಬೆನಿಫಿಟ್. ಸೊ ದಟ್ ಇದರಿಂದ ಜನ ಲೋನ್ ತಗೊಳ್ಳೋದನ್ನ ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಲಾಸ್ಟ್ ಫೈನಾನ್ಷಿಯಲ್ ಇಯರ್ಗೂ ಈ ಫೈನಾನ್ಷಿಯಲ್ ಇಯರ್ಗೂ ಕಂಪೇರ್ ಮಾಡಿದ್ರೆ 8-9% ಇಂದ 11% ಗ್ರೋತ್ ಕಾಣ್ತಾ ಇರೋದು. ಹಾಗೆ ಇವಾಗ FIS
ಇನ್ವೆಸ್ಟ್ಮೆಂಟ್ ನ ತಗೊಂಡೋಗಿರೋದನ್ನ ವಾಪಸ್ ತಗೊಂಡ್ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾವ ರೀಸನ್ಗೆ ಅಂದ್ರೆ ರುಪಿ ಫಾಲ್ ಆಗ್ತಾ ಇರೋದು. ಈ ರುಪಿದು ಲಾಸ್ಟ್ 10 ಇಯರ್ ಹಿಸ್ಟ್ರಿ ನೋಡೋದಾದ್ರೆ ಇದು ಲಾಸ್ಟ್ 10 ಇಯರ್ ಇಂದ 3.5% ಕ್ಯಾಗರ್ ಅಂದ್ರೆ CAGR ಅಲ್ಲಿ ಡಿಕ್ರೀಸ್ ಆಗ್ತಾ ಬರ್ತಾ ಇತ್ತು, ಫಾಲ್ ಆಗ್ತಾ ಇತ್ತು. ರುಪಿ ನಂಬರ್ ಅಲ್ಲಿ US ಡಾಲರ್ ಅಗೇನೆಸ್ಟ್ ಆಗಿ ಇಂಪ್ರೂವ್ ಆಗೋದ್ರಿಂದ ನಾವು ಇದನ್ನ ರುಪಿ ಡಿಪ್ರಿಶಿಯೇಟ್ ಅಂತಾನೆ ಕರೆಯೋದು. ಇದು ಲಾಸ್ಟ್ 10 ಇಯರ್ ಇಂದ 3.5% CAGR ಅಲ್ಲಿ ಡಿಪ್ರಿಶಿಯೇಟ್ ಆಗ್ತಾ ಇತ್ತು. ಬಟ್ ಇವಾಗ ಲಾಸ್ಟ್ 6-7 ಮಂತ್ಸ್ ಅಲ್ಲೇ ಇದು ಆಲ್ಮೋಸ್ಟ್ 10% ಡಿಕ್ರೀಸ್ ಆಗಿದೆ. ಇವಾಗ ನಿಫ್ಟಿ ನೆಕ್ಸ್ಟ್ 50 ಇದು ಕೂಡ ಲಾಸ್ಟ್ 1 ವೀಕ್ ಇಂದ ಫ್ಲಾಟ್ ಆಗೇ ಇದೆ. ಆಲ್ಮೋಸ್ಟ್ 0.28% ಮಾತ್ರ ಮೇಲೋಗಿದೆ, ಅಂದ್ರೆ 187 ಪಾಯಿಂಟ್ಸ್ ಅಷ್ಟೇನೆ. ಇಂಡಿಯನ್ ವಿಕ್ಸ್ ಲಾಸ್ಟ್ 15 ಇಯರ್ದು ಡಾಟಾ ತೆಗೆದು ನೋಡಿದ್ರು ಕೂಡ ಇಷ್ಟು ಬಾಟಮಿಗೆ ಬಂದೇ ಇರಲಿಲ್ಲ. ಇಟ್ಸ್ ಎನ್ ಹಿಸ್ಟಾರಿಕಲ್ ಆಗಿ ಕೆಳಗಡೆ ಬಂದಿರೋದು, ಅಂದ್ರೆ ಇದು 10ಗಿಂತ ಕೆಳಗೆ ಬಂದೇ ಇರಲಿಲ್ಲ. ಬಟ್ ಈ ಟೈಮಲ್ಲಿ 9.5% ಬಂದಿದೆ ನಮ್ಮ ಇಂಡಿಯನ್ ವಿಕ್ಸ್. ಇದು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ? ನಮ್ಮ ಇನ್ವೆಸ್ಟರ್ ಏನಾದರೂ ಇನ್ಆಕ್ಟಿವ್ ಆಗ್ತಾ ಇದ್ದಾರಾ, ಅಥವಾ ಸಮುದ್ರದಲ್ಲಿ ದೊಡ್ಡ ಸುನಾಮಿ ಬರೋದಕ್ಕಿಂತ ಮುಂಚೆ ಏನಾದರೂ ಸಮುದ್ರ ಶಾಂತವಾಗಿರುತ್ತಲ್ಲ ಆ ಥರ ಏನಾದರೂ ಕಡಿಮೆ ಆಗಿದೆಯಾ? ಇದನ್ನ ಕಾದ್ ನೋಡಬೇಕು. ಇನ್ನು ನ್ಯಾಸ್ಡ್ಯಾಕ್ ಇದು ಲಾಸ್ಟ್ 1 ವೀಕ್ ಇಂದ 2.01% ಕೆಳಗಿದೆ, 512 ಪಾಯಿಂಟ್ಸ್ ಅಷ್ಟು ಡೌನ್ ಬಂದಿದೆ. ಜಸ್ಟ್ ನ್ಯಾಸ್ಡ್ಯಾಕ್ ಅಷ್ಟೇನೆ, ಇದ್ರ ಹೊರತುಪಡಿಸಿ ಡೌ ಜಾನ್ಸ್ ಅಥವಾ S&P 500 ಅಂತ ಏನ್ ಕೆಳಗಡೆ ಬಂದಿಲ್ಲ, ಅವು ಆಲ್ಮೋಸ್ಟ್ ಸ್ಟೇಬಲ್ ಆಗೇ ಇದಾವೆ. ಇಲ್ಲಿ ನ್ಯಾಸ್ಡ್ಯಾಕ್ ಅಂದ್ರೆ ಕಂಪ್ಲೀಟ್ಲಿ ಟೆಕ್ ಕಂಪ್ನೀಸ್ಗಳು, ಇಲ್ಲಿ ಟೆಕ್ ಕಂಪ್ನೀಸ್ಗಳು ಮತ್ತೆ AI ಕಂಪ್ನೀಸ್ಗಳು ಅಂಡರ್ ಪ್ರೆಷರ್ ಇರೋದ್ರಿಂದ ಈ ನ್ಯಾಸ್ಡ್ಯಾಕ್ ಸ್ವಲ್ಪ ಕೆಳಗಡೆ ಬಂದಿದೆ. ಆಲ್ಮೋಸ್ಟ್ ಪ್ರೀವಿಯಸ್ 1 ಇಯರ್ ಇಂದ US ಅಲ್ಲಿ ನ್ಯಾಸ್ಡ್ಯಾಕ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ 32% ರಿಟರ್ನ್ ಕೊಟ್ಟಿದೆ. ಇವಾಗ ಏನು ಅಂತಂದ್ರೆ ಬಾಟಮ್ ಅಲ್ಲಿ ಎಂಟರ್ ಆದಂತಹ ಇನ್ವೆಸ್ಟರ್ಸ್ಗಳು ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ತಾ ಇರ್ಬೋದು. ಈ ವೀಕಲ್ಲಿ ನ್ಯಾಸ್ಡ್ಯಾಕ್ ಯಾವ ರೀತಿ ಇತ್ತಂದ್ರೆ ಫಸ್ಟ್ 3 ದಿನ ಕೆಳಗಡೆ ಬರ್ತಾ ಇತ್ತು. ಏನಕ್ಕೆ ಅಂತಂದ್ರೆ ಜಾಬ್ ಮತ್ತೆ ಇನ್ಫ್ಲೇಷನ್ ಡೇಟಾಗೋಸ್ಕರ ವೇಟ್ ಮಾಡ್ತಾ ಇದ್ರು. ಯಾವಾಗ ಗುರುವಾರದ ದಿನ ಜಾಬ್ ರಿಪೋರ್ಟ್ ಮತ್ತೆ ಇನ್ಫ್ಲೇಷನ್ ಡೇಟಾ ಹೊರಗಡೆ ಬಂತು, ಸ್ವಲ್ಪ ಪಾಸಿಟಿವ್ ಆಗಿ ಬಂತು. ಇವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದರಿಂದ ಮಾರ್ಕೆಟ್ ಗುರುವಾರ ಮತ್ತೆ ಶುಕ್ರವಾರ ಸ್ವಲ್ಪ ಮೇಲೋಗಿದೆ. ಇದಲ್ಲದೆ US ಅಲ್ಲಿ ಇವಾಗ ಬಜ್ಜಿಂಗ್ ನ್ಯೂಸ್ ಏನಂದ್ರೆ ಟ್ರಂಪ್ ಮೀಡಿಯಾ ಅಂಡ್ ಟೆಕ್ನಾಲಜಿ ಗ್ರೂಪ್ ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ಕಂಪನಿ ಎರಡೂ ಕೂಡ ಮರ್ಜರ್ಗೆ ಅನೌನ್ಸ್ ಮಾಡಿದಾವೆ. ಟ್ರಂಪ್ ಮೀಡಿಯಾ ಗ್ರೂಪ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಜಸ್ಟ್ ಸಿಮಿಲರ್ ಲೈಕ್ ಎ ಟ್ವಿಟರ್, ಇದನ್ನು ಒಂದು ಸೋಷಿಯಲ್ ಮೀಡಿಯಾ. ಈ ನ್ಯೂಕ್ಲಿಯರ್ ಫ್ಯೂಷನ್ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಇವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಹಾಗೆ ಟೆಕ್ ಡೆವಲಪ್ ನ ಮಾಡ್ತಾ ಇರ್ತಾರೆ. ಇವಾಗ ಇವೆರಡು ಕಂಪನಿ ಮರ್ಜರ್ ಅನೌನ್ಸ್ ಮಾಡಿದ್ಮೇಲೆ ಈ ಕಂಪನೀಸ್ಗಳದ್ದು ಸ್ವಲ್ಪ ಶೇರ್ ಪ್ರೈಸ್ಗಳು ಇನ್ಕ್ರೀಸ್ ಆಗಿದಾವೆ. ಇದಲ್ಲದೆ ನಮ್ಮ ಇಂಡಿಯಾ ಮತ್ತೆ US ಟ್ರೇಡ್ ಬಗ್ಗೆ ನಾವು ಸುಮಾರು ದಿನದಿಂದ ಮಾತಾಡ್ತಾ ಇದ್ದೀವಿ. ಇದು ಬುಧವಾರ ದಿನ ನೈಟು US ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಟ್ರಂಪ್ ಇದ್ರ ಬಗ್ಗೆ ಏನಾದರೂ ಆಕ್ಷನ್ ಅಥವಾ ಇದ್ರ ಬಗ್ಗೆ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ತುಂಬಾ ಕಾಯ್ತಾ ಇದ್ವಿ. ಬಟ್ ಇದ್ರ ಬಗ್ಗೆ ಅವ್ರು ಏನು ಮಾತೇ ಆಡಲಿಲ್ಲ. ಸೊ ನಾವು ಇನ್ನೂ ಸ್ವಲ್ಪ ದಿನ ಕಾಯಬೇಕು ಅಂತ ಅನಿಸ್ತಾ ಇದೆ. ಅದು ರೀಸೆಂಟ್ ಆಗಿ ಬೇರೆ ಕ್ರಿಸ್ಮಸ್ ಬರ್ತಾ ಇದೆ, ಮೋಸ್ಟ್ ಪ್ರಾಬ್ಲಿ ಇದು ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಆಗ್ಬೋದು. ಲಾಸ್ಟ್ 1 ವೀಕಲ್ಲಿ ಗೋಲ್ಡ್ 0.7% ಮಾತ್ರ ಮೇಲೋಗಿದೆ, ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಗೋಲ್ಡ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಏನಂದ್ರೆ ನಮ್ಮ ಸೆಬಿ ಪೆನ್ಷನ್ ಫಂಡ್ಸ್ ಕೂಡ ಗೋಲ್ಡ್ ಮತ್ತೆ ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಅಲೋ ಮಾಡಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ 10 to 15% ನಷ್ಟು ಇನ್ವೆಸ್ಟ್ಮೆಂಟ್ ನ ಇವರು ETFs ಗಳಲ್ಲಿ ಅಂದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ETFs ಗೆ ತಗೊಂಡ್ಬರ್ಬೋದು. ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದ್ರೆ ನಮಗೆ ಆಲ್ರೆಡಿ ಮೇಲ್ ಹೋಗ್ತಾ ಇರುವಂತಹ ETFs ಗಳು ಇದಕ್ಕೆ ಟೈಲ್ ವಿಂಡ್ ಆಗಿ ವರ್ಕ್ ಆಗ್ಬೋದು. ಸ್ವಲ್ಪ ಮೇಲ್ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ದಂಗೆ. ಹಾಗೆ ನಮ್ಮ ಭಾರತದ ಜನರು ಆಲ್ಮೋಸ್ಟ್ 30,000 ಟನ್ಸ್ ನಷ್ಟು ಗೋಲ್ಡ್ ನ ಮನೇಲಿ ಇಟ್ಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ETFs ಗಳು ಫ್ಲೋನು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಡೇ ಬೈ ಡೇ. ಇದನ್ನ AUM ಮತ್ತೆ ಇನ್ವೆಸ್ಟರ್ಸ್ ಅಲ್ಲಿ ಎಷ್ಟು ಪಟ್ಟು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಈ ಗೋಲ್ಡ್ ETF 2020 ನಲ್ಲಿ 25,000 crores ನಷ್ಟು AUM ಇತ್ತು. ಅದೇ 2025 ಬಂದ್ರೆ ಇದು 1 lakh crores ನಷ್ಟು AUM ರೀಚ್ ಆಗಿದೆ. ಹಾಗೆ ಇನ್ವೆಸ್ಟರ್ಸ್ ನ ನೋಡೋದಾದ್ರೆ 2020 ನಲ್ಲಿ ಜಸ್ಟ್ 8 ಲಕ್ಷ ಜನ ಮಾತ್ರ ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು. ಇದೇ 2025 ಬಂದ್ರೆ ಈ 8 ಲಕ್ಷ ಜನ 95 ಲಕ್ಷ ಜನಕ್ಕೆ ಹೋಗಿದ್ದಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಇಲ್ಲಿ AUM ಗ್ರೋ ಆಗಿರೋದು ಜಸ್ಟ್ 4 ಪಟ್ಟು ಮಾತ್ರ, ಬಟ್ ಇನ್ವೆಸ್ಟರ್ಸ್ ಗ್ರೋ ಆಗಿರೋದು 12 ಪಟ್ಟು. ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಜಸ್ಟ್ ಇನ್ವೆಸ್ಟರ್ಸ್ ಮಾತ್ರ ಗ್ರೋ ಆಗಿದ್ದಾರೆ, ಅಷ್ಟೇ ಈಕ್ವಲ್ ಆಗಿ AUM ಗ್ರೋ ಆಗಿಲ್ಲ. ಅಂದ್ರೆ ಜಾಸ್ತಿ ಜನ ರಿಟೇಲ್ ಇನ್ವೆಸ್ಟರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ಹಾಗೆ ಸಿಲ್ವರ್ ಲಾಸ್ಟ್ 1 ವೀಕಲ್ಲಿ 5.3% ನಷ್ಟು ಮೇಲೋಗಿದೆ. ಇದು ಎವ್ರಿ ವೀಕ್ ಆನ್ ವೀಕ್ ಮೇಲ್ ಹೋಗ್ತಾನೆ ಇದೆ. ಇದು ಯಾವಾಗ ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಮೇಲೋಗಿರೋ ರೀತಿನಲ್ಲೇ ಕೆಳಗಡೆ ಬಂದ್ರೆ ಕಂಪ್ಲೀಟ್ಲಿ ಇನ್ವೆಸ್ಟರ್ಸ್ ಗೆ ಥ್ರೆಟ್ನಿಂಗ್. ಇದೇ ರೀತಿ ಗೋಲ್ಡ್ ಮತ್ತೆ ಸಿಲ್ವರ್ ಲಾಸ್ಟ್ 1 ಇಯರ್ ಅಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ ಗೋಲ್ಡ್ ಲಾಸ್ಟ್ 1 ಇಯರ್ ಅಲ್ಲಿ 70% ನಷ್ಟು ಮೇಲೋಗಿದೆ. ಹಾಗೆ ಸಿಲ್ವರ್ 120% ನಷ್ಟು ಮೇಲೋಗಿದೆ. ಹೊಸದಾಗಿ ಪ್ರೀಶಿಯಸ್ ಮೆಟಲ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟರ್ಸ್ ಬರ್ತಾ ಇದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಇಯರ್ ಅಲ್ಲಿ ಬಂದಿರೋಂತ ರಿಟರ್ನ್ಸ್ ಮತ್ತೆ ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂ ಆಗುತ್ತೆ ಅಂತ ಏನಿಲ್ಲ.
ಇದು ಒಂಥರ ಬ್ಲೂ ಮೂನ್ ಇದ್ದಂಗೆ, ಒನ್ಸ್ ಇನ್ ಎ ಡೆಕೆಡ್, ಸುಮಾರು ವರ್ಷಕ್ಕೊಂದ್ಸತಿ ಈ ತರ ಆಗುತ್ತೆ. ಬಟ್ ಇದೇ ಕಂಟಿನ್ಯೂ ಆಗುತ್ತೆ ಅನ್ನೋದು ಏನೂ ರೂಲ್ಸ್ ಇಲ್ಲ. ಹಾಗೆ ಗೋಲ್ಡ್ ಮತ್ತೆ ಸಿಲ್ವರ್ ಲಾಸ್ಟ್ 30 ಇಯರ್ಸ್ ಇಂದ ಎಷ್ಟು ಗ್ರೋ ಆಗಿದೆ ಅಂತ ನಾವು ಡಾಟಾ ಪ್ರಕಾರ ನೋಡೋದಾದ್ರೆ, ಲಾಸ್ಟ್ 30 ಇಯರ್ಸ್ ಇಂದ ಗೋಲ್ಡ್ ರಿಟರ್ನ್ ಕೊಟ್ಟಿರೋದು ಇಂಡಿಯನ್ ರುಪಿ ಪ್ರಕಾರ ಜಸ್ಟ್ 11.7% ಅಷ್ಟೇ. ಆದ್ರೆ ಜಸ್ಟ್ 3 ಇಯರ್ಸ್ ಅಲ್ಲೇ ಇದು 39% CAGR ಅಲ್ಲಿ ಗ್ರೋ ಆಗಿದೆ. ಹಾಗೆ ಸಿಲ್ವರ್ ಬಂದ್ರೆ ಇದು ಸೇಮ್ ಲೈಕ್ ಗೋಲ್ಡ್ ತರನೇ, ಇದನ್ನು 11.8% CAGR ಅಲ್ಲಿ ಮಾತ್ರ ಗ್ರೋ ಆಗಿದೆ. ಬಟ್ ಜಸ್ಟ್ 3 ಇಯರ್ಸ್ ಅಲ್ಲಿ ಗೋಲ್ಡ್ ಅನ್ನು ಬೀಟ್ ಮಾಡಿಕೊಂಡು 44% CAGR ಅಲ್ಲಿ ಗ್ರೋ ಆಗಿದೆ. ಇದರಿಂದ ಡೇ ಬೈ ಡೇ ನಮ್ಮ ಗೋಲ್ಡ್ ಇಂಪೋರ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಈಕ್ವಲೆಂಟ್ಲಿ ಕ್ರೂಡ್ ಆಯಿಲ್ ಅಲ್ಲಿ ಪ್ರೈಸ್ ಡಿಕ್ರೀಸ್ ಆಗ್ತಾ ಇದೆ. ಇವಾಗ ಕ್ರೂಡ್ ಆಯಿಲ್ ಬಂದ್ರೆ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ಗೆ $55 ಮಾತ್ರ ಇದೆ. ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಏನು ವಾಲ್ಯೂಮ್ ಅಂದ್ರೆ ತರಿಸ್ಕೊಳ್ತಾ ಇರೋ ಆಯಿಲ್ ಏನ್ ಕಡಿಮೆ ಆಗಿಲ್ಲ, ಜಸ್ಟ್ ಪ್ರೈಸ್ ಡಿಕ್ರೀಸ್ ಆಗಿದೆ. ಇವಾಗ ಕ್ರೂಡ್ ಆಯಿಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ನಮ್ಮ ಇಂಡಿಯನ್ ಗವರ್ಮೆಂಟ್ ಕೂಡ ರೀಸೆಂಟ್ ಆಗಿ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೂಲ್ಸ್ ಗಳನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇದು ನಮಗೆ ಅರ್ಥ ಆಗ್ಬೇಕಂದ್ರೆ 2018 ಹೋಗ್ಬೇಕು. ಈ ಟೈಮಲ್ಲಿ ONGC ಕಂಪ್ನಿ ಕೋಲ್ಕತ್ತಾದ ಅಶೋಕ್ ನಗರ್ ಅನ್ನೋ ಜಾಗದಲ್ಲಿ ಆಯಿಲ್ ರಿಸರ್ವ್ ಇದೆ ಅನ್ನೋದನ್ನ ಕಂಡುಹಿಡಿತಾರೆ. ಇವಾಗ ಈ ಆಯಿಲ್ ರಿಸರ್ವ್ ನ ಯುಟಿಲೈಸ್ ಮಾಡ್ಕೊಂಡು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಅಲ್ಲಿರುವಂತ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಇವರಿಗೆ ಪರ್ಮಿಷನ್ ಕೊಡಬೇಕು, ಲೀಸ್ ಕಾಂಟ್ರಾಕ್ಟ್ ಮಾಡ್ಕೊಡ್ಬೇಕು. ಇದೇನಾದ್ರೂ ಲ್ಯಾಂಡ್ ಆಗಿದ್ರೆ ಆ ಸ್ಟೇಟ್ ಗೌರ್ಮೆಂಟ್ ಇದು ಅಥಾರಿಟಿ ತಗೊಳುತ್ತೆ. ಅದೇ ಏನಾದ್ರೂ ಇಟ್ಸ್ ಎನ್ ಆಫ್ ಶೋರ್ ಅಂದ್ರೆ ಸಮುದ್ರದಲ್ಲಿ ಏನಾದ್ರೂ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದರ ಅಥಾರಿಟಿ ತಗೊಳುತ್ತೆ. ಇವಾಗ ಇದು ಲ್ಯಾಂಡ್ ಅಲ್ಲಿ ಸಿಕ್ಕಿದ್ರಿಂದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಎಂಟ್ರಿ ಆಯ್ತು. ಇವ್ರೇನಂತ ONGC ಕಂಪ್ನಿಗೆ ಹೇಳಿದ್ರು ಅಂದ್ರೆ, ಇಷ್ಟು ದಿನ ಜಸ್ಟ್ ಲೀಸು ಮತ್ತೆ ರಾಯಲ್ಟಿ ಕೊಡ್ತಾ ಇದ್ರು. ಲೀಸ್ ಅಂದ್ರೆ ಇವರು ಎಷ್ಟು ವರ್ಷ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅಷ್ಟು ವರ್ಷನೂ ಗೌರ್ಮೆಂಟ್ಗೆ ಇವರು ಲೀಸ್ ಅಮೌಂಟ್ ನ ಕೊಡ್ತಾ ಹೋಗ್ಬೇಕು. ಅದೇ ರೀತಿ ರಾಯಲ್ಟಿನೂ ಕೊಡಬೇಕು. ರಾಯಲ್ಟಿ ಯಾವ ರೀತಿ ಅಂದ್ರೆ, ಇವ್ರು ಎಷ್ಟು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಸಮ್ ಪರ್ಸೆಂಟೇಜ್ ಪ್ರಕಾರ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಬಂದ್ ಹೇಳುತ್ತೆ ಇವೆರಡೂ ಅಲ್ಲದೆ ನೀವು ಸ್ಟಾಂಪ್ ಡ್ಯೂಟಿನೂ ಕೊಡಬೇಕು ಅಂತ. ಸ್ಟಾಂಪ್ ಡ್ಯೂಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡುತ್ತೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅಂದ್ರೆ, ಬೇಸ್ಡ್ ಆನ್ ಲೀಸ್ ಅಮೌಂಟ್ ಅಂಡ್ ರಾಯಲ್ಟಿ. ಬಟ್ ONGC ಹೇಳುತ್ತೆ ನಾನು ಇನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೇ ಇಲ್ಲ, ರಾಯಲ್ಟಿ ಎಷ್ಟಂತ ಡಿಸೈಡ್ ಆಗೇ ಇಲ್ಲ, ಯಾವ್ದ್ರ ಮೇಲ್ಗಡೆ ನಾನು ಸ್ಟಾಂಪ್ ಡ್ಯೂಟಿ ಕೊಡ್ಲಿ ಅಂತ. ಬಟ್ ಇದು 2018 ಇಂದ ಫ್ರಿಕ್ಷನ್ ಇದ್ದಿದ್ರಿಂದ ಇಲ್ಲಿವರೆಗೂ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇತ್ತು. ಇದ್ರ ಬಗ್ಗೆ ರಾಜ್ಯಸಭಾದಲ್ಲಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಡಿಸ್ಕಸ್ ಮಾಡಿದ್ರು. ಅದಾದ್ಮೇಲಿಂದ ಇದ್ರ ಬಗ್ಗೆ ರೂಲ್ಸ್ ನ ಚೇಂಜ್ ಮಾಡ್ಕೊಂಡ್ರು. ಯಾವ ರೀತಿ ಅಂದ್ರೆ, ಇವಾಗ ನೀವು ಸ್ಟಾಂಪ್ ಡ್ಯೂಟಿನ ರಾಯಲ್ಟಿ ಇನ್ಕ್ಲೂಡ್ ಆಗಿ ಕೊಡೋದೇನ್ ಬೇಡ, ಜಸ್ಟ್ ಲೀಸ್ ಮೇಲ್ಗಡೆ ಕೊಟ್ರೆ ಸಾಕು ಅಂತ. ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಅವರು 30 ಇಯರ್ಗೆ ಲೀಸ್ ಹಾಕ್ಸ್ಕೊಂಡ್ರೆ ಲೀಸ್ ಅಮೌಂಟ್ ಇಂಟು 30 ಅಂದ್ರೆ ಅವ್ರ ಲೀಸ್ ಅಮೌಂಟ್ ಮೇಲ್ಗಡೆಗೆ ಸ್ಟಾಂಪ್ ಡ್ಯೂಟಿ ಕೊಟ್ರೆ ಸಾಕು ಅಂತ. ಇದರಿಂದ ನಾಳೆ ದಿನ ಆಯಿಲ್ ಕಂಪನೀಸ್ಗಳು ಎಲ್ಲಾದ್ರೂ ಆಯಿಲ್ ಸಿಕ್ಕರೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಲಿಕ್ಕೆ ಮುಂದೆ ಬರ್ತಾರೆ. ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 160 ಬಿಲಿಯನ್ಸ್ ಅಷ್ಟು ನಾವು ಕ್ರೂಡ್ ಆಯಿಲ್ ನ ಹೊರಗಡೆಯಿಂದ ತರಿಸ್ಕೊಳ್ತೀವಿ. ನಮ್ಮ ಇಂಡಿಯಾದಲ್ಲಿ ಫಾರ್ ಅನ್ ಎಕ್ಸಾಂಪಲ್ 100 ಲೀಟರ್ ಆಯಿಲ್ ನಾವೇನಾದ್ರೂ ಯೂಸ್ ಮಾಡ್ತಾ ಇದೀವಿ ಅಂದ್ರೆ 88% ನಷ್ಟು ನಾವು ಹೊರಗಡೆಯಿಂದಾನೇ ಇಂಪೋರ್ಟ್ ಮಾಡಿಸ್ಕೊಳ್ತಾ ಇದ್ವಿ. ಅಂದ್ರೆ 161 ಬಿಲಿಯನ್ಸ್ ಅಷ್ಟು. ಈ ತರ ಏನಾದ್ರೂ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸ್ವಲ್ಪ ರೂಲ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡು ನಮ್ಮ ಇಂಡಿಯನ್ ಕಂಪನೀಸ್ ಗಳಿಗೆ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಬಿಟ್ರೆ ಆಲ್ಮೋಸ್ಟ್ ಒಂದೇ ರಿಸರ್ವ್ಸ್ ಇಂದ 3% ನಷ್ಟು ನಾವು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಎವ್ರಿ ಇಯರ್. ಜಸ್ಟ್ 6-7 ವರ್ಷದಿಂದ ಈ ಪ್ರಾಜೆಕ್ಟ್ ಡಿಲೇ ಆಗಿದ್ದಕ್ಕೆ ಆಲ್ಮೋಸ್ಟ್ 4500 ಕೋಟಿಯಷ್ಟು ವೆಸ್ಟ್ ಬೆಂಗಾಲ್ ಲಾಸ್ ಮಾಡ್ಕೊಂಡಿದೆ. ಇವಾಗ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ನೆಕ್ಸ್ಟ್ ಕಪಲ್ ಆಫ್ ವೀಕ್ಸ್ ಅಲ್ಲಿ ಈ ಪ್ರಾಜೆಕ್ಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಕಪಲ್ ಆಫ್ ವೀಕ್ಸ್ ಅಲ್ಲಿ ಸ್ಟಾರ್ಟ್ ಆದ್ರೂ ಕೂಡ 1 or 2 years ಟೈಮ್ ತಗೊಳುತ್ತೆ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ. ಐ ಹೋಪ್ ಇವಾಗ ಲಾಸ್ಟ್ 1 week ಅಲ್ಲಿ ಇಂಡಿಯನ್ ಮಾರ್ಕೆಟ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ಮುಂದಿನ ವೀಕ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಕ್ ಸ್ಕೂಲ್.